ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಿಮಗೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ. ಅದರ ಮಹತ್ವದ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರ ಈಗ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕವನ್ನು ತರೋದಕ್ಕೆ ಹೊರಟಿದೆ. ಉನ್ನತ ಶಿಕ್ಷಣದಲ್ಲಿ ಒಂದೇ ರೆಗ್ಯುಲೇಟಿಂಗ್ ಆಕ್ಟ್ ಇರಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇದನ್ನು ತರ್ತಾ ಇರ್ತಕ್ಕಂಥದ್ದು. ಶಿಕ್ಷಣವು ನಾವು ನೋಡೋದಾದ್ರೆ ಸಂವಿಧಾನದ ಸಮವರ್ತಿ ಪಟ್ಟಿನಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟು. ರಾಜ್ಯಗಳ ಹಕ್ಕುಗಳು ಇದರಲ್ಲಿ ಮೊಟಕಾಗುತ್ತವೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸೊ ರಾಜ್ಯಗಳಿಗೆ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಇದರಲ್ಲಿ ಆಗೋದಿಲ್ಲ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿಬಂದಿದೆ. NDA ಮಿತ್ರ ಪಕ್ಷಗಳಲ್ಲೇ ಈ ವಿಧೇಯಕದ ಬಗ್ಗೆ ಒಂದಷ್ಟು ಆತಂಕ ಕಂಡು ಬಂದಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಪರಿಶೀಲನಾ ಸಭೆ ಕೂಡ ನಡೆದಿದೆ. ವಿವಾದದ ವಿಚಾರಗಳಿಗೆ JPCಯ ಉತ್ತರ ಏನು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇದರಲ್ಲಿ ಅತಿಯಾದ ಕೇಂದ್ರೀಕರಣ ಇದೆ, ರಾಜ್ಯಗಳ ಹಕ್ಕು ಹರಣ ಆಗುತ್ತೆ ಅನ್ನೋದು ರಾಜ್ಯಗಳು ಮಾಡ್ತಾ ಇರುವಂಥ ಆರೋಪ. ಹೌದಾ ಅಲ್ವಾ ಅನ್ನೋದನ್ನು ಅದು ಇನ್ನೂ ಕೂಡ ಅದು ಕೇಂದ್ರವೇ ಅದನ್ನು ಸ್ಪಷ್ಟಪಡಿಸಬೇಕು. ಉನ್ನತ ಶಿಕ್ಷಣದಲ್ಲಿ ರಾಜ್ಯಗಳ ಸ್ವಾಯತ್ತತೆ ಈಗ ಏನಿದೆ, ಬೇರೆ ಬೇರೆ ನಿಯಂತ್ರಣ ಸಂಸ್ಥೆಗಳಿದ್ದಾವೆ, ಅವುಗಳು ಕಡಿಮೆ ಆಗಿಬಿಡತ್ತೆ ಅಂತ, ಸ್ವಾಯತ್ತತೆ ಕಡಿಮೆ ಆಗಿಬಿಡತ್ತೆ ಅನ್ನುವಂಥ ಒಂದು ಆರೋಪ ಇದೆ. ರಾಜ್ಯಗಳ NOC ಕಡ್ಡಾಯ ಏನಿತ್ತಲ್ಲ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಈ ಮಸೂದೆ ಶಿಫಾರಸು ಮಾಡುತ್ತೆ. ಕಾಲೇಜುಗಳಿಗೆ ಪದವಿ ನೀಡುವ ಅಧಿಕಾರ ಏನಿದೆ ಅದು ಕ್ಲಾಸ್ 11 ಸಬ್ ಕ್ಲಾಸ್ 4 ಇದೆ. ರಾಜ್ಯಗಳ ಸರ್ಕಾರದಿಂದ ನಿರಪೇಕ್ಷಣಾ ಪತ್ರ ಕಡ್ಡಾಯ ಆಗಿತ್ತು ಹಿಂದೆ. ಈಗ ಅದು ಅದ್ರ ಬಗ್ಗೆನೂ ಕೂಡ ಅದರ ತಿದ್ದುಪಡಿ ಮಾಡೋದ್ರ ಬಗ್ಗೆನೂ ಕೂಡ ಈ ಮಸೂದೆ ಮಾತಾಡುತ್ತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ ಉಪ್ಪುಂದ, ಈ ಶಿಕ್ಷಣದ ವಿಚಾರದಲ್ಲಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಇದು ಕೂಡ ಈ ಸಾರಿ ಅಧಿವೇಶನವೇ ಒಂದು ಬಹಳ ದೊಡ್ಡ ಚಾರಿತ್ರಿಕ ಅಧಿವೇಶನ. ಅದರಲ್ಲಿ ಬರ್ತಾ ಇರ್ತಕ್ಕಂಥ ಅನೇಕ ಮಸೂದೆಗಳು ಚಾರಿತ್ರಿಕವಾದ ಬದಲಾವಣೆಯನ್ನು ತರುವಂತಹ ಅಥವಾ ನಿರೀಕ್ಷಿಸುವಂತಹ ಅಪೇಕ್ಷಿಸುವಂತಹ ಮಸೂದೆಗಳು. ಸೊ ಈ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಈಗ ನಾವು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾವ ಎಲ್ಲ ಕಾರಣಗಳಿಗಾಗಿ ಇದು ಚರ್ಚೆಗೆ ಗ್ರಾಸ ಆಗಿದೆ, ಯಾವಾಗ ಇದನ್ನು ಮಂಡಿಸಲಾಗುತ್ತೆ, ಪ್ರಾಥಮಿಕ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಕೇಂದ್ರದ ಒಂದೇ ಸಂಸ್ಥೆ ಇಡೀ ದೇಶದ ಶಿಕ್ಷಣವನ್ನು ನಿಯಂತ್ರಿಸುತ್ತೆ ಇದು ಬಂದರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ರಾಜ್ಯಗಳಲ್ಲಿ ಆತಂಕ ಮೂಡ್ತಾ ಇದೆ ಈ ವಿಚಾರಕ್ಕೆ, ಕೆಲವು ರಾಜ್ಯಗಳಲ್ಲಿ. ಮತ್ತೊಂದು ಕಡೆ NDA ಮಿತ್ರ ಪಕ್ಷ TDP ಕೂಡ ಈ ಮಸೂದೆಯ ವಿಚಾರಕ್ಕೆ ಆತಂಕವನ್ನು ವ್ಯಕ್ತಪಡಿಸಿದೆ. ಎಸ್, ವೀರೇಂದ್ರ ರೆಡಿ ಇದ್ದಾರೆ. ವೀರೇಂದ್ರ, ಈಗಾಗಲೇ ಕೇಳ್ತಾ ಇದ್ದೆ ನಾನು, ಈ ಶಿಕ್ಷಣ ವಿಧೇಯಕ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ವಿಧೇಯಕ 2025 ಈ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಚರ್ಚೆ ಉಂಟಾಗ್ತಾ ಇದೆ? ಇದಕ್ಕೆ ರಾಜ್ಯಗಳ ಹಿತಾಸಕ್ತಿಯ ವಿಚಾರವಾಗಿ ಸ್ಥಳೀಯ ಪಕ್ಷಗಳು ಕೂಡ ಈ ವಿಚಾರವಾಗಿ ಸಾಕಷ್ಟು ಧ್ವನಿ ಎತ್ತುತ್ತಾ ಇದ್ದಾವೆ. ಯಾಕೆ? ಪ್ರೈಮರಿ ಇನ್ಫಾರ್ಮೇಷನ್, ಪ್ರಾಥಮಿಕ ಮಾಹಿತಿ ಏನು ಈ ವಿಧೇಯಕದ ಕುರಿತಾಗಿ, ಮತ್ತೆ ಇದು ಯಾವಾಗ ಮಂಡನೆ ಆಗುತ್ತೆ? ವೀರೇಂದ್ರ ಉಪ್ಪುಂದ. ಈಗಾಗಲೇ ಮಂಡನೆ ಆಗಿರುವಂತದ್ದು ಶ್ರೀಲಕ್ಷ್ಮಿ. ಇದು ಲೋಕಸಭೆಯಲ್ಲಿ ಈಗಾಗಲೇ ಮಂಡನೆ ಆಗಿದೆ. ಡಿಸೆಂಬರ್ 2025 15ನೇ ತಾರೀಕು, ಡಿಸೆಂಬರ್ 15 2025ನೇ ತಾರೀಕು ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ರು. ಮಂಡನೆ ಮಾಡಿದ ತಕ್ಷಣ ವಿರೋಧ ಪಕ್ಷಗಳು ತೀವ್ರವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಕೇವಲ ವಿರೋಧ ಪಕ್ಷಗಳಷ್ಟೇ ಆಕ್ಷೇಪ ವ್ಯಕ್ತಪಡಿಸಿದ್ದ ಅಂತ ಕೇಳಿದ್ರೆ ಅಷ್ಟೇ ಅಲ್ಲ, NDA ಮಿತ್ರಕೂಟದ ಮಿತ್ರ ಪಕ್ಷವಾಗಿರುವಂತಹ ತೆಲುಗು ದೇಶಂ ಆ ಪಕ್ಷವೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತು. ಯಾಕಂದ್ರೆ ಏಕೀಕೃತವಾದಂತಾಗಿ ಒಂದ್ ರೀತಿ ಅವರು ಅಂದ್ರೆ ವಿರೋಧ ಪಕ್ಷಗಳು ಬಳಸಿದ ಪದ ಏನು ಅಂದ್ರೆ ಇದು ಸರ್ವಾಧಿಕಾರ ಆಗ್ಬಿಡುತ್ತೆ, ಕೇವಲ ಕೇಂದ್ರದ ಕೈಯಲ್ಲೇ ಅಧಿಕಾರ ಹೋಗ್ಬಿಡುತ್ತೆ. ನೀವು ಸಂವಿಧಾನದಲ್ಲಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ ಶಿಕ್ಷಣ ಅನ್ನುವಂಥದ್ದು, ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿದೆ. ಹೀಗಿರುವಾಗ ಅದ್ ಹೇಗೆ ಸಾಧ್ಯ? ನೀವು ಕೇವಲ ಕೇಂದ್ರದ ಕೈಯಲ್ಲೇ ಎಲ್ಲವನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನವನ್ನ ಹೇಗ್ ಮಾಡ್ತೀರಿ? ಇದು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ತಕ್ಷಣ ನೋಡಿ, ಡಿಸೆಂಬರ್ 15ನೇ ತಾರೀಕು ಮಂಡನೆ ಆಗುತ್ತೆ. ಡಿಸೆಂಬರ್ 16ನೇ ತಾರೀಕೆ ಇದನ್ನ JPCಗೆ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ, ಜಂಟಿ ಸಂಸದೀಯ ಸಮಿತಿಗೆ ಇದನ್ನ ಕೊಡ್ಲಾಗುತ್ತೆ. ರಾಜಮುಂಡ್ರಿ ಲೋಕಸಭಾ ಕ್ಷೇತ್ರದ ಸಂಸದೆ ಆಗಿರುವಂತ D ಪುರಂದೇಶ್ವರಿ ಅವರನ್ನ JPC ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗುತ್ತೆ. ಅವರ ಜೊತೆ 31 ಸದಸ್ಯರು ಕೂಡ ಇರ್ತಾರೆ. ಅವರ ಮುಂದೆ ಈ ಒಂದು ವಿಧೇಯಕ ಹೋಗುತ್ತೆ. ಅವರು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ, ಎಲ್ಲ ಪಕ್ಷಗಳ ಅಭಿಪ್ರಾಯವನ್ನ ಕ್ರೋಢೀಕರಿಸಿದ್ದಾರೆ. ತೆಲುಗು ದೇಶಂ ಪಕ್ಷವೂ ಕೂಡ ತನ್ನ ಅಭಿಪ್ರಾಯವನ್ನ ಹೇಳಿದೆ. ಅವರು ವಿರೋಧ ಯಾಕೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ವಿರೋಧ ಪಕ್ಷಗಳ ವಿರೋಧ ಯಾಕೆ? ನಾ ಹೇಳಿದೆ, ಒಂದು, ಈಗ ಕೇವಲ ಕೇಂದ್ರದ ಕೈಯಲ್ಲಿ ಅಧಿಕಾರ ಹೋಗುತ್ತೆ, ಶಿಕ್ಷಣ ಅನ್ನುವಂಥದ್ದು ಓಪನ್ ಆಗಿರ್ಬೇಕು, ಮತ್ತೆ ಪ್ರತಿಯೊಂದಕ್ಕೂ ಕೂಡ ಕೇಂದ್ರ
ತಾನೇ ಎಲ್ಲವನ್ನು ನಿರ್ಧಾರ ಮಾಡುದು ಅಂತ ಆದ್ರೆ ರಾಜ್ಯಗಳಿಗೆ ಏನು ಉಳಿತು ಸ್ವಾಯತ್ತತೆ ಅನ್ನುವಂಥದ್ದು ಈ ಪ್ರಶ್ನೆಯನ್ನು ಕೇಳಿದ್ರು. ಮತ್ತೆ ಅದಕ್ಕೋಸ್ಕರ ಈಗ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ JPC ರಿಪೋರ್ಟ್ ಅದರ ಶಿಫಾರಸುಗಳು ಏನಿದೆ ಅನ್ನೋ ಮಾಹಿತಿಗಳು ಕೂಡ ಸಿಕ್ಕಿದೆ. ನಾವು ನೆಕ್ಸ್ಟ್ ಪ್ಯಾಕೇಜ್ ಅಲ್ಲಿ ನೆಕ್ಸ್ಟ್ ಸ್ಟೋರಿಯಲ್ಲಿ ಅದನ್ನ ಡೀಟೇಲ್ ಆಗಿ ಹೇಳೋರು ಇದ್ದೀವಿ, ಆಗ ನಾ ಆ ವಿಷಯವನ್ನು ತಗೋತೀನಿ. ಆದ್ರೆ ಬಹಳ ಮುಖ್ಯವಾಗಿ ಶ್ರೀಲಕ್ಷ್ಮಿ, ಗಮನಾರ್ಹ ಸಂಗತಿ ಏನು ಅಂದ್ರೆ ತೆಲುಗು ದೇಶಂ ಪಕ್ಷವೂ ಕೂಡ ಅದರಲ್ಲಿ ಬಳಸಿರುವ ಪದಗಳನ್ನು ಕೂಡ ಅಂದ್ರೆ ಸಂಸ್ಕೃತ ಪದಗಳನ್ನ ಬಳಸಿದಿರಿ. ಈ ವಿಧೇಯಕದಲ್ಲೇ ನೀವು ಈ ರೀತಿ ಬಳಸಿಬಿಟ್ರೆ ಅದರ ಅನುಷ್ಠಾನ ಯಾವ ರೂಪದಲ್ಲಿ ಮಾಡ್ತೀರಿ ನೀವು ಅನ್ನುವಂತ ಪ್ರಶ್ನೆಗಳನ್ನೆಲ್ಲ ಎತ್ತಿದ್ರು ಅಂತ ಹೇಳಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಇವತ್ತು ನೋಡಿ, ಇನ್ಫ್ಯಾಕ್ಟ್ ಇವತ್ತೊಂದು ಸಭೆ ಆಗಿ ಇವತ್ತು ಲೋಕಸಭೆಗೆ ಮತ್ತೆ ಬಂದು ಈ ಒಂದು ಶಿಫಾರಸುಗಳೇನಿದೆ ಅದು ಮಂಡನೆ ಆಗ್ಬೇಕಿತ್ತು. ಅದನ್ನ ಆಧರಿಸಿ ಮತ್ತೆ ಮರುಪರಿಶೀಲನೆ ಮಾಡಿ ಹೊಸ ವಿಧೇಯಕವನ್ನ ಮತ್ತೆ ಮಂಡನೆ ಮಾಡ್ಬೇಕು. ಬಹುಶಃ 13ನೇ ತಾರೀಕುವರೆಗೂ, ಆಗಸ್ಟ್ 13ರವರೆಗೂ ಕೂಡ ಅಧಿವೇಶನ ನಡೆಯುವಂತದಿದೆ. ಮತ್ತೆ ಒಂದ್ ಸೆಕೆಂಡ್ ಹೊಸ ವಿಧೇಯಕವನ್ನ ಮಂಡನೆ ಮಾಡಿ ಆ ವಿಧೇಯಕವನ್ನ ಅಂಗೀಕಾರ ಪಡೆಯುವಂತ ಪ್ರಯತ್ನವನ್ನ ಮಾಡಬಹುದು. ಯಾಕಂದ್ರೆ ಈಗಾಗಲೇ JPC ಎಲ್ಲರ ಜೊತೆ ಸಮಾಲೋಚನೆ ಮಾಡಿದ ನಂತರ ಅವರೆಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಆ ಬದಲಾವಣೆಗಳೊಂದಿಗೆ ವಿಧೇಯಕವನ್ನ ತರಬಹುದು ಅಂತ. ಯಾಕಂದ್ರೆ ಶಿಫಾರಸು ಮಾಡಿರ್ತಾರೆ, ಆ ಶಿಫಾರಸು ಎಲ್ಲವನ್ನೂ ಕೂಡ ಒಳಗೊಳ್ಳಲೇಬೇಕು ಹೊಸ ವಿಧೇಯಕ ಅಂತ ಏನೂ ಇಲ್ಲ. ಆದ್ರೆ ಕನಿಷ್ಠ ಪಕ್ಷ ತೆಲುಗು ದೇಶಂ ಪಕ್ಷ ಹೇಳಿದಂತಹ ಬದಲಾವಣೆಗಳನ್ನಂತೂ ಖಂಡಿತ ತಂದೆ ತರ್ತಾರೆ. ಆ ಬದಲಾವಣೆಗೊಂಡಂತಹ ಬದಲಾವಣೆಯ ರೂಪದಲ್ಲಿ ಏನು ವಿಧೇಯಕ ಬರುತ್ತೆ ಅದು ಈ ಅಧಿವೇಶನದಲ್ಲಿ ಮಂಡನೆ ಆಗೋದಿದೆ ಮತ್ತು ಇದೇ ಅಧಿವೇಶನದಲ್ಲಿ ಅಂಗೀಕಾರ ಪಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಬಹುದು. ಆದ್ರೆ ಬಹಳಷ್ಟು ವಿಚಾರಗಳಿದೆ. ಈಗ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಧರ್ಮೇಂದ್ರ ಪ್ರಧಾನ್ ಅವರೇ ಈ ವಿಧೇಯಕವನ್ನ ಮಂಡನೆ ಮಾಡಿದ್ದಾಗಿತ್ತು. ಅವರೇ ಈಗ ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ. ನೀಟ್ ಪರೀಕ್ಷೆಯ ವಿಚಾರದಲ್ಲಿ ಏನೆಲ್ಲ ಆಯ್ತು, ಈಗಲೂ ಕೂಡ ಪ್ರತಿಭಟನೆಗಳು ನಡೀತಾ ಇರುವಂತದ್ದು ಎಲ್ಲ ನೋಡ್ತಾ ಇದ್ದೀವಿ. ಹೀಗಿರುವಾಗ ಧರ್ಮೇಂದ್ರ ಪ್ರಧಾನ್ ಅವರು ಈ ಹಂತದಲ್ಲಿ ಈ ವಿಧೇಯಕವೂ ಕೂಡ ಬೇಡ, ಮತ್ತೊಮ್ಮೆ ವಿರೋಧ ಪಕ್ಷಗಳ ಕೆಂಗಟಿಗೆ ಗುರಿ ಆಗೋದು ಬೇಡ ಅಂತೇಳಿ ಸ್ವಲ್ಪ ಡಿಫರ್ ಮಾಡಿರುವಂತ ಸಾಧ್ಯತೆ ಇದೆ. ಆದ್ರೆ ಈ ಅಧಿವೇಶನದಲ್ಲಿ ಈ ವಿಧೇಯಕವನ್ನ ತರುವಂತ ಉದ್ದೇಶವನ್ನು ಹೊಂದಿದ್ದಾರೆ. ಯಾಕಂದ್ರೆ ನೋಡಿ, ಹಲವು ಪ್ರಮುಖ ಬಿಲ್ಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ DMK NCP ಇವರೆಲ್ಲ ಬೆಂಬಲ ಕೊಡುವ ಸಂದರ್ಭದಲ್ಲಿ ಈ ವಿಧೇಯಕವನ್ನು ಕೂಡ ಪಾಸ್ ಮಾಡ್ಕೊಳ್ಳುವಂತ ಉದ್ದೇಶ ಇರುತ್ತೆ. ಯಾಕಂದ್ರೆ ಇದನ್ನ ಅವರು ವಿಕಸಿತ ಭಾರತ ಅಂತಲೇ ಅದನ್ನ ಹೆಸರಿಸಿದ್ದಾರೆ. ಹೀಗಿರುವಾಗ ಮತ್ತೆ 2047ರ ಗುರಿ ಅಂತ ಹೇಳ್ತಿದ್ದಾರೆ. ನರೇಂದ್ರ ಮೋದಿ ಅವರ ಅರ್ಜೆಂಡಾ ಅದು. ಹೀಗಿರುವಾಗ ಸಹಜವಾಗಿ ಇದೇ ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡಿ ಅಂಗೀಕಾರ ಪಡೆಯುವಂತ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್. ಓಕೆ, ಈಗ ಹಾಗಾದ್ರೆ ರಾಜ್ಯಗಳ ಹಕ್ಕನ್ನು ಇದು ಕಸಿದುಕೊಂಡು ಬಿಡುತ್ತೆ. ಶಿಕ್ಷಣದ ಮೇಲಿನ ನಿಯಂತ್ರಣ ವ್ಯವಸ್ಥೆಯ ರೂಪುರೇಷೆಗಳು ಬದಲಾಗತ್ತೆ ಅನ್ನುವಂಥ ಒಂದು ಆತಂಕ, ಆರೋಪ ಈ ವಿಚಾರದಲ್ಲಿ ಕೇಳಿ ಬರ್ತಾ ಇದೆ. ಆ್ಯಕ್ಚುಲಿ ಈ ಒಂದು ಮಸೂದೆಯಲ್ಲಿ ಏನೆಲ್ಲ ಇದೆ? ಹೌದಾ ಇದು ರಾಜ್ಯಗಳ ಹಕ್ಕನ್ನು ಕಸಿದುಕೊಳ್ಳುತ್ತಾ? ಮತ್ತೆ ಇದನ್ನ ಈ ಸ್ವರೂಪದಲ್ಲಿ ತರ್ತಾ ಇರೋದರ ಹಿಂದಿನ ಉದ್ದೇಶ ಏನು? ವೀರೇಂದ್ರಪ್ಪ, ಏನಾಗ್ತಾ ಇತ್ತು ಶ್ರೀ, ನೋಡ್ತಾ ಇದ್ರಿ ಮೋದಿ ಸರ್ಕಾರ ಬಂದ ನಂತರ ಹಲವಾರು ಅಂದ್ರೆ ಈ ಹಿಂದಿನ ಹಳೆಯ ವ್ಯವಸ್ಥೆ ಏನಿತ್ತು ಅಂದ್ರೆ ಅವ್ರು ಹೇಳೋದು ಇದು ಜಡ್ಡುಗಟ್ಟಿದ ವ್ಯವಸ್ಥೆ ಆಗಿಬಿಟ್ಟಿದೆ, ಅದರಲ್ಲಿ ಬದಲಾವಣೆಯನ್ನ ತರಬೇಕಾಗಿದೆ, ನಾವು ನವೀಕೃತ ಮಾದರಿಯನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಕೇವಲ ಇವತ್ತಿಗೆ ಪ್ರಸ್ತುತತೆ ಅಷ್ಟೇ ಅಲ್ಲ, ಭವಿಷ್ಯದ ದೃಷ್ಟಿಯಿಂದ 2047ರ ವಿಕಸಿತ ಭಾರತದ ಗುರಿಯೊಂದಿಗೆ ನಾವು ಈ ಬದಲಾವಣೆಗಳನ್ನ ಮಾಡ್ತಾ ಇದ್ದೇವೆ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ. ಅದರ ಭಾಗವಾಗಿ ಈಗ ಈ ವಿಧೇಯಕವನ್ನು ತರ್ತಾ ಇರುವಂತದ್ದು. ನೋಡಿ, ಈಗ ಏನಾಗ್ತಾ ಇತ್ತು, ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಂದ್ರೀಕೃತವಾಗಿ 3 ಲೇಯರ್ ಇತ್ತು. ಯಾವ್ದ್ಯಾವ್ದು? ಒಂದು UGC, ಮತ್ತೊಂದು ನೋಡಿ ಶಿಕ್ಷಕರಿಗೆ ಶಿಕ್ಷಣ ಕೊಡುವಂತಹ ಪರಿಷತ್ತು, ಮತ್ತೊಂದು ತಾಂತ್ರಿಕ ಶಿಕ್ಷಣ ಪರಿಷತ್ತು. ಇವೆಲ್ಲವೂ ಕೂಡ ಅಖಿಲ ಭಾರತ ಮಟ್ಟದಲ್ಲಿ ಇದ್ದಿದ್ದು. ಹೀಗೆ ಮೂರು ವಿಭಾಗಗಳೇನಿತ್ತು ಅವೆಲ್ಲವನ್ನು ಕ್ರೋಢೀಕರಿಸಿ ಒಂದೇ ವಿಭಾಗವನ್ನ ಮಾಡೋದು. ಕೇವಲ ಅಂದ್ರೆ ಒಂದು ಅಪೆಕ್ಸ್ ರೆಗ್ಯುಲೇಟರ್ ಇರಬೇಕು ಅನ್ನುವಂತ ಉದ್ದೇಶದಿಂದಲೇ ಈ ಒಂದು ವಿಧೇಯಕನ ತಂದದ್ದಾಗಿತ್ತು. ಸರ್ಕಾರ ತನ್ನ ಉದ್ದೇಶವನ್ನು ತಿಳಿಸುವಾಗಲೂ ಕೂಡ ಇದನ್ನ ಹೇಳಿತ್ತು ಅಂತ ಅಧಿಕೃತವಾಗಿ ಸದನದಲ್ಲೇ ಧರ್ಮೇಂದ್ರ ಪ್ರಧಾನ್ ಇದನ್ನ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ವಿರೋಧ ಪಕ್ಷಗಳು ಹೇಳ್ತಾ ಇದ್ದೇನೆಂದ್ರೆ ಈಗಿರುವ ವ್ಯವಸ್ಥೆಯಲ್ಲಿ ಅಲ್ಲಿ ಏನ್ ತಪ್ಪಿದೆ ಅನ್ನೋ ಕಾರಣಕ್ಕಾಗಿ ನೀವು ತರ್ತಾ ಇದ್ದೀರಿ, ಏನ್ ಅವ್ಯವಸ್ಥೆ ಆಗಿದೆ ಅದನ್ನ ವಿವರಿಸಿ ಅನ್ನೋದನ್ನ ಕೇಳಿದ್ರು ಯಾರು ವಿರೋಧ ಪಕ್ಷಗಳು. ಮತ್ತು ಈ ಮೂಲಕ ನೀವು ಸರ್ವಾಧಿಕಾರ ಧೋರಣೆಯನ್ನ ತೋರ್ತಾ ಇದ್ದೀರಿ ಅನ್ನೋದು ಅವ್ರ ಆಕ್ಷೇಪ ಆಗಿತ್ತು. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ವೀರೇಂದ್ರ. ಒಪ್ಪಂದ ಡೀಟೇಲ್ಸ್ಗಾಗಿ